ಮಾತನಾಡ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಒಂದು ಕಡೆ ಸ್ವಪಕ್ಷದವರ ವಿರುದ್ಧ, ಮೈತ್ರಿ ನಾಯಕರ ವಿರುದ್ಧ ಜಿಟಿಡಿ ಅವರು ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಜಿಟಿಡಿ ಬ್ಯಾಟಿಂಗ್ ಮಾಡಿರೋದು. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಅಗತ್ಯ ಇಲ್ಲ, ಮೂಡಾ ಕೇಸ್ನಲ್ಲಿ ಸಿಎಂ ರಾಜೀನಾಮೆ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು. ಯಾವ ನಾಯಕರ ಮೇಲೆ ಎಷ್ಟು ಎಫ್ಐಆರ್ ಆಗಿದೆ ಗೊತ್ತಿದೆ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು, ಯಾವ ನಾಯಕರ ಮೇಲೆ ಎಷ್ಟು ಎಫ್ಐಆರ್ ಆಗಿದೆ ಗೊತ್ತಾ? ನ್ಯಾಯಾಲಯದ ತೀರ್ಮಾನ ಬರಲಿ, ಆಮೇಲೆ ನೋಡೋಣ ಅಂತ ಜಿಟಿಡಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಸೈಟ್ ಅಲ್ಲ, ಈಗ ಮೂಡಾ ಸೈಟ್ ವಾಪಸ್ ಮಾಡಾಗೋಗಿದೆ. ಅವ್ರು ಇಡಿ ಅವರು ಒಂದು ಕಡೆ ಮಾಡ್ತಿದ್ದಾರೆ, ಲೋಕಾಯುಕ್ತ ಒಂದು ಕಡೆ ಮಾಡ್ತಾ ಇದೆ, ಕೋರ್ಟಲ್ಲಿ ಒಂದು ಕಡೆ ನಡೀತಾ ಇದೆ. ಇದರಿಂದ ಆ ತೀರ್ಪು ಬರೋವರೆಗೆ ನಾನು ಆಗಲೇ ಹೇಳಿದ್ದೀನಿ, ಕೇಂದ್ರದ ಮಂತ್ರಿಗಳು, ಕೇಂದ್ರದ ಎಂ ಪಿಗಳು, ರಾಜ್ಯದ ಮಂತ್ರಿಗಳು, ರಾಜ್ಯದ ಎಂ ಪಿಗಳು, ಅವ್ರ ಮಾಜಿ ಯಾರೇ ಸಿ ಎಂಗಳಿರ್ಬೋದು, ಹಾಲಿ ಸಿ ಎಮ್ ಇರ್ಬೋದು, ಎಲ್ಲರ ಮೇಲೂ FIR ಇದೆ, ಕೋರ್ಟ್ಗಳಲ್ಲಿ ಇದ್ದಾವೆ, ನಡೀತಾ ಇದ್ದಾವೆ. ಯಾರೂ ರಾಜೀನಾಮೆ ಕೊಟ್ಟಿಲ್ಲ. ಇದಕ್ಕೋಸ್ಕರ ಇತಿಹಾಸ ನಾವು ಯಾರು ಕಾಣ್ತೀವಿ, 10-15 ವರ್ಷದ ಇತಿಹಾಸದ ಈಚೆಗೆ ರಾಜೀನಾಮೆ ಕೊಟ್ಟರೆ ನಿದರ್ಶನಗಳಂತೂ ಇಲ್ಲ. ಆದರೆ ಕೋರ್ಟು, ನ್ಯಾಯಾಲಯ, ಇಡಿ ತಪ್ಪಿತಸ್ಥರು ಅಂತ ತೀರ್ಪು ಬಂದ ಮೇಲೆ ಮಾತ್ರ ರಾಜೀನಾಮೆ ವಿಚಾರ ಮಾತಾಡಬೇಕೇ ಹೊರತು, ಅಲ್ಲಿವರೆಗೆ ರಾಜೀನಾಮೆ ವಿಚಾರ ಮಾತಾಡ್ತಕ್ಕಂಥವ್ರು ಅವ್ರು ನೋಡ್ಕೋಬೇಕು. ನಮ್ಮ ಪಕ್ಷದಲ್ಲಿ ಯಾರಿಗೆ FIR ಆಗಿದೆ, ಯಾರ ಮೇಲೆ ಕೇಸ್ ಇದೆ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದನ್ನು ಈ ಸ್ಟೇಟ್ಮೆಂಟ್ ಕೊಡೋರು ಯೋಚನೆ ಮಾಡಬೇಕು. ಅಲ್ಲಿಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೋರ್ಟ್ ತೀರ್ಪು ಅವ್ರಿಗೆ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಎಸ್ ಮಧು, ಜಿಟಿಡಿ ಅವರ ಮಾತು ಬಹಳ ಇಂಟ್ರೆಸ್ಟಿಂಗ್. ಒಂದು ಕಡೆ ಸ್ವಪಕ್ಷದವರು ಮೈತ್ರಿ ನಾಯಕರ ವಿರುದ್ಧ ಮಾತನಾಡ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಸೊ ಜಿಟಿಡಿ ಅವರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ಇಲ್ಲ ವೀಣಾ, ಅವ್ರ ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಟೆಕ್ನಿಕಲಿ ಅವರು ತಾಂತ್ರಿಕವಾಗಿ JDS ನಲ್ಲಿದ್ದಾರೆ, ಅವರು ಮಾನಸಿಕವಾಗಿ ಕಾಂಗ್ರೆಸ್ ನಲ್ಲಿ ಇದ್ದಾರಾ ಅಥವಾ ಸಿದ್ದರಾಮಯ್ಯನವ್ರ ಪರವಾಗಿದ್ದಾರಾ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅವರ ಈ ಹೇಳಿಕೆ ಹೇಳ್ತಾ ಇದೆ. ನೋಡಿ, ಇಷ್ಟೆಲ್ಲ ಮಾತನಾಡುವಂತವರು ಒಂದು ಮೂಡಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅವರ ಕ್ಷೇತ್ರವೂ ಸೇರಿಸ್ಕೊಂಡಂತೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ನಾಯಕರುಗಳ ಮೇಲೆ ಈ ಒಂದು ಪ್ರಕರಣ ಕಪ್ಪು ಚುಕ್ಕಿಯಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಎರಡೆರಡು ತನಿಖಾ ಸಂಸ್ಥೆಗಳಲ್ಲಿ ತನಿಖೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಅವರನ್ನ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏನು ಕೇವಲ ಮಾತನಾಡುವಂತ ನಾಯಕರುಗಳ ವಿರುದ್ಧವಾಗಿ ಹರಿಹಾಯ್ದಿರ್ತಕ್ಕಂಥ ಜಿಟಿ ದೇವೇಗೌಡ ಅವರು ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು, ರಾಜೀನಾಮೆ ಕೇಳ್ತಾ ಇರ್ತಕ್ಕಂಥ ಸಾಕಷ್ಟು ಜನರ ಮೇಲೆ FIR ಇದೆ, FIR ಕಾರಣಕ್ಕಾಗಿ ರಾಜೀನಾಮೆ ಕೊಡಬಾರದು, ಒಂದು ವೇಳೆ ಕೋರ್ಟ್ ತೀರ್ಮಾನ ಮಾಡಲಿ ಅಂತೇಳಿ. ಅಂದ್ರೆ ಅವರು ಇತ್ತೀಚಿನ ಬೆಳವಣಿಗೆಗಳನ್ನಷ್ಟೇ ಹೇಳ್ತಾ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥ ವಿಚಾರದಲ್ಲೂ ಕೂಡ ಒಂದು ಇದೆ. ಈ ಮೂಡಾದ ಹಗರಣದಲ್ಲಿ ಜಿಟಿ ದೇವೇಗೌಡ ಅವರ ಹೆಸರು ಕೂಡ ಪದೇ ಕೇಳಿ ಬರ್ತಾ ಇದೆ. ಒಂದು ಇತ್ತೀಚೆಗೆ ಏನು JDS ಇಂದ ಅಂತರ ಕಾಯ್ಕೊಂಡಿರ್ತಕ್ಕಂಥ ಜಿಟಿ ದೇವೇಗೌಡ ಏನಿದ್ದಾರೆ, ಅಧಿಕಾರದ ಹಿಂದೆ ಹೋಗಿ ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಬಹುಶಃ ಅಂತಹ ಒಂದು ಚರ್ಚೆಗೆ ಪುಷ್ಟಿ ನೀಡುವಂತಹ ಹೇಳಿಕೆಯನ್ನ ಇವತ್ತು ಜಿಟಿ ದೇವೇಗೌಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲರನ್ನೂ ತೆಗಳುತ್ತಾ ಬಂದಿರುವಂತಹ ಜಿಟಿ ದೇವೇಗೌಡ ಅವರು ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರನ್ನ ಹೋಲಿಸಿಕೊಳ್ಳುವಂತಹ ಮಾತುಗಳನ್ನೇ ಆಡ್ತಾರೆ. ಅದರ ಹಿಂದೆ ಇರ್ತಕ್ಕಂಥ ಮರ್ಮ ಇಷ್ಟೇ, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಂದ ತನ್ನ ಕ್ಷೇತ್ರಕ್ಕೆ ಒಂದಷ್ಟು ಕೆಲಸ ಮಾಡಿಸ್ಕೊಳ್ಬೇಕಾ ಅಥವಾ ಅವರ ಅಧಿಕಾರದ ಕೆಳಗೆ ನಿಂತು ತನ್ನ ಕೆಲಸ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಜಿಟಿ ದೇವೇಗೌಡ ಅವರು ನಡೆ ಇಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಣಾ. ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.